ತಾಯಿಯ ನಿಸ್ವಾರ್ಥ ಪ್ರೀತಿ, ತ್ಯಾಗ ಮತ್ತು ಆರೈಕೆಗೆ ಗೌರವ ಸಲ್ಲಿಸುವ ಸಲುವಾಗಿ ವಿಶ್ವ ತಾಯಂದಿರ ದಿನಾಚರಣೆ ಪ್ರಯುಕ್ತ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ರಕ್ತದಾನ ಶಿಬಿರ ಹಾಗೂ ತಾಯಂದಿರಿಗೆ ಸನ್ಮಾನ ಕಾರ್ಯಕ್ರಮ ಶಿವನಗರದ ಶ್ರೀ ಸಿದ್ಧಗಂಗಾ ಹೈಸ್ಕೂಲ್ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಮೊದಲಿಗೆ ಸಂಸ್ಥಾಪಕ ಅಧ್ಯಕ್ಷರಾದ ಚಿಲುಮೆ ರವಿಕುಮಾರ್ ರವರು ಹಾಗೂ 11 ವಾರ್ಡಿನ ಹಿರಿಯ ಮಹಿಳೆಯ ಮುಖಂಡರ ಉಪಸ್ಥಿತಿಯಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. 11 ವಾರ್ಡ್ ಮಹಿಳಾ ಅಧ್ಯಕ್ಷರಿಂದ ಕೇಕ್ ಕತ್ತರಿಸಿ ವಿಶ್ವ ತಾಯಂದಿರ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಚಿಲುಮೆ ರವಿಕುಮಾರ್ ರವರು ನೊಂದ ಮಹಿಳೆಯರ ಪರ, ಶೋಷಿತ ಮಹಿಳೆಯರ ಪರ, ಎಲ್ಲಾ ಮಹಿಳೆಯರ ಪಾಲಿಗೆ ಶಕ್ತಿಯಾಗಿ ಧ್ವನಿಯಾಗಿ ನಿಲ್ಲುತ್ತಾರೆ. ವಿಶ್ವ ತಾಯಂದಿರ ದಿನಾಚರಣೆಗೆ ಆಗಮಿಸಿದಂತಹ ಎಲ್ಲಾ 11 ವಾರ್ಡಿನ ಮಹಿಳೆಯರಿಗೆ, ಅಕ್ಕತಂಗಿಯರಿಗೆ, ತಾಯಂದಿರಿಗೆ ರಕ್ತದಾನ ಶಿಬಿರದಲ್ಲಿ ಭಾಗಿಯಾದ ಮಹಿಳೆಯರಿಗೆ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಚಿಲುಮೆ ರವಿಕುಮಾರ್ ಅವರು ಮಾಧ್ಯಮ ಜೊತೆ ಮಾತನಾಡಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು ಹಾಗೂ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯ ಕೋರಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ತಾಯಂದಿರ ದಿನಾಚರಣೆ ಆಗಿರುವುದರಿಂದ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಕಡೆಯಿಂದ ಎಲ್ಲ ತಾಯಂದಿರು ಬಂದು ನಾವು ರಕ್ತದಾನ ಮಾಡ್ತಾ ಇದ್ದೀವಿ. ಅದು ಅವ್ರವ್ರ ಖುಷಿಪಟ್ಟು ಒಂದು ಬಡಜೀವ ಉಳಿಲಿ ಅಂತ, ಒಂದು ಒಳ್ಳೇದಾಗಲಿ ಅಂತ ರಕ್ತದಾನ ಮಾಡ್ತಾ ಇದ್ದೀವಿ. ಇದು ಇವತ್ತವರೆಗೂ ಎಲ್ಲೂ ಮಾಡಿಲ್ಲ. ನಮ್ಮ ರಾಜಾಜಿನಗರ ವಾರ್ಡಲ್ಲಿ ಯಾರೂ ಮಾಡಿಲ್ಲ. ನಮ್ಮ ಚಿಲುಮೆ ರವಿಕುಮಾರ್ ಸರ್ ಇದೊಂದು ಶಿಬಿರ ಇಟ್ಕೊಂಡು ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮ ಎಲ್ಲ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ತಿಂಗಳ ಒಂದಲ್ಲ ಒಂದು ಮಾಡ್ತಾನೆ ಇದ್ದಾರೆ ಅವರು. ಇವತ್ತು ತಾಯಂದಿರ ದಿನಾಚರಣೆ ದಿವಸ ಎಲ್ಲ ತಾಯಂದಿರನ್ನು ಕರೆಸಿ ಒಂದು ಒಳ್ಳೇದು ಮಾಡ್ತಾ ಇದ್ದಾರೆ. ಜನಕ್ಕೂ ತುಂಬ ಖುಷಿ ಪಡಿಸ್ತಾ ಇದ್ದಾರೆ. ಎಲ್ಲ ಒಳಗಡೆನೆ ಕೂತ್ಕೊಂಡು ಏನೂ ಇಲ್ಲ ಅಂತ ಕೂತಿರೋರು ಇವಾಗ ಒಂದಲ್ಲ ಒಂದು ಕೆಲಸ ಇರುತ್ತೆ. ಖುಷಿಯಿಂದ ಬಂದು ಮಾಡ್ತಾ ಇದ್ದಾರೆ. ತುಂಬ ಜನ ಕೊಡ್ತಾ ಇದ್ದಾರೆ. ಇದು ದಿನಸ್ ದಾಖಲೆ ಆಗಬೇಕು. ಇವತ್ತವರೆಗೂ ಯಾರೂ ಮಾಡಿಲ್ಲ. ನಮ್ಮ ಫೌಂಡೇಶನ್ ಚಿಲುಮೆ ರವಿಕುಮಾರ್ ಸರ್ ಇದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಅವ್ರಿಗೊಂದು ಧನ್ಯವಾದ ಹೇಳಬೇಕು ರವಿಕುಮಾರ್ ಸರ್ಗೆ. ಅದೇ ಚಿಲುಮೆ ರವಿಕುಮಾರ್ ಸರ್ ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ತಾಯಂದಿರ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರ ಏರ್ಪಡಿಸಿದ್ದಾರೆ. ಇಲ್ಲಿ ಮಹಿಳೆಯರು ಎಲ್ಲರೂ ವಾಲಂಟಿಯರ್ ಬಂದು ಅವರೇ ರಕ್ತದಾನ ಮಾಡ್ತಾ ಇದ್ದಾರೆ. ಬರೀ ಗಂಡ್ಮಕ್ಳೇ ಎಲ್ಲ ಹೆಣ್ಮಕ್ಳು ಮಾಡ್ಬೋದು ಅಂತ ತೋರಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಶಶಿಕಲಾ ಅಂತ. ಎಲ್ಲರಿಗೂ ನಮಸ್ಕಾರ. ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಇವತ್ತು ರಕ್ತದಾನ ಮತ್ತೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ರವಿ ಅಣ್ಣವರು. ರಾಜಾಜಿನಗರದಲ್ಲಿ ಯಾರು ಈ ಮಟ್ಟದಂತ ತಾಯಂದಿರ ದಿನನ ಯಾರು ಆಚರಣೆ ಮಾಡಿಲ್ಲ. ಇವತ್ತು ರವಿ ಅಣ್ಣ ಬಂದು ನಮ್ಗೆಲ್ಲ ಒಂದು ಕಾರ್ಯಕ್ರಮ ಕೊಡ್ಬೇಕು ಅಂತ ಇದ್ರು. ಏನ್ ಕಾರ್ಯಕ್ರಮ ಕೊಡ್ತಾರೆ ಅನ್ಕೊಂಡಿದ್ವಿ. ರಕ್ತದಾನ ಒಂದು ಕಾರ್ಯಕ್ರಮನ ಆಯೋಜಿಸಿದೀವಿ. ಯಾರು ಬೇಕಾದ್ರೂ ಇಷ್ಟಪಟ್ಟು ಬಂದು ಕೊಡ್ಬೋದು ಅಂತ ಹೇಳಿದ್ರು. ನಮ್ ತಾಯಂದಿರಿಗೆಲ್ಲ ಇಷ್ಟ ಆಯ್ತು. ಇದೊಂದು ನಾವು ರಕ್ತದಾನ ಅನ್ನೋದು ಮಹಾದಾನ ಅಂತ ಹೇಳ್ತಾರೆ. ಈ ದಾನವನ್ನ ಹೆಣ್ಮಕ್ಳಾಗಿ ನಾವೇ ಕೊಡ್ಬೇಕು ಅಂತ ನಮ್ಮ ಸ್ವಇಚ್ಛೆಯಿಂದ ಇಷ್ಟಪಟ್ಟು ಖುಷಿಯಿಂದ ಬಂದಿದ್ದೀವಿ ನಾವು ರಕ್ತದಾನ ಮಾಡೋದಕ್ಕೆ. ಎಲ್ಲಾ ತಾಯಂದಿರು ಬಂದು ಮಾಡ್ತಾ ಇದ್ದಾರೆ. ಒಬ್ರು ನೋಡಿ ಒಬ್ರು ನಾನು ಕೊಡ್ತೀನಿ ಅಂತ ಬಂದು ರಕ್ತದಾನ ಮಾಡ್ತಾ ಇದ್ದಾರೆ. ಇದು ತಾಯಂದಿರ ದಿನ ವಿಶೇಷವಾಗಿದೆ. ಈ ರಕ್ತದಾನದಿಂದ ಒಂದು ಬಡ ಜೀವ ಉಳಿಯುತ್ತೆ ಅಂತಂದ್ರೆ ಅದಕ್ಕಿಂತ ಮಹಾ ಒಂದು ಕೆಲಸ ಏನು ಇಲ್ಲ ಅಂತ ಅನ್ಕೋತೀನಿ. ಈ ಒಂದು ಅವಕಾಶ ಮಾಡಿಕೊಟ್ಟಿರೋ ಚಿಲುಮೆ ರವಿಕುಮಾರ್ ಅಣ್ಣನವರಿಗೆ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ನಮ್ಮ ರಾಜಾಜಿನಗರದಲ್ಲೇ ಅಂತ ಅಲ್ಲ, ಇಡೀ ದೇಶದಲ್ಲಿ ಇದು ಮನೆ ಮಾತಾಗ್ಬೇಕು. ಯಾಕೆ ಅಂತಂದ್ರೆ ಹೆಣ್ಮಕ್ಳು ರಕ್ತದಾನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ. ಅಯ್ಯೋ ನಾನು ರಕ್ತ ಕೊಟ್ಬಿಟ್ರೆ ಎಲ್ಲಿ ನಂಗೆ ಶಕ್ತಿ ಇರಲ್ವೋ, ನಿಶಕ್ತಿ ಆಗುತ್ತೋ ಅಂತ ಯೋಚನೆ ಮಾಡ್ತಿರ್ತಾರೆ. ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ನಮ್ಮ ರಕ್ತದಾನದಿಂದ ಒಬ್ಬ ಜೀವ ಉಳಿಯುತ್ತೆ ಅಂತ ಅನ್ಕೊಂಡು ಎಲ್ಲ ಹೆಣ್ಮಕ್ಳುಗಳು ಮುಂದೆ ಬರಬೇಕು ಅಂತ ಕೇಳ್ಕೊತೀನಿ. ಇದು ಗಿನ್ನಿಸ್ ದಾಖಲೆ ಆಗ್ಬೇಕು. ಈ ರಕ್ತದಾನ ಅನ್ನೋದು ತಾಯಂದಿರ ದಿನ ಬಂದು ತಾಯಂದಿರೇ ಆಗಿ ಎದುರ್ಕೊಳ್ತಿರೋ ರಕ್ತದಾನ ಕೊಡ್ತಿದ್ದಾರಲ್ಲ, ಗಂಡ್ಮಕ್ಳಿಗಿಂತ ಹೆಣ್ಮಕ್ಳಿಗೆ ನಾವೇನ್ ಕಮ್ಮಿ ಇಲ್ಲ, ನಾವು ಕೂಡ ಕೊಡ್ಬೋದು ಅಂತ ಒಂದು ಧೈರ್ಯ ಮಾಡಿ ಬಂದು ಕೊಡ್ತಾ ಇದ್ದಾರಲ್ಲ, ಇದು ಗಿನ್ನಿಸ್ ದಾಖಲೆ ಆಗ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತಾಯಂದಿರ ದಿನಾಚರಣೆಯ ಶುಭಾಶಯಗಳನ್ನ ಈ ನಾಡಿನ ಎಲ್ಲ ತಾಯಂದಿರಿಗೆ ತಿಳಿಸ್ತೀನಿ. ಮತ್ತೆ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಈಗಾಗಲೇ ತಾಯಂದಿರಿಗೆ ಅಂದರೆ ಮಹಿಳೆಯರಿಗೆ ವಿಶೇಷವಾಗಿ ಕ್ರೀಡಾ ಸ್ಪರ್ಧೆ ಆಗಲಿ, ಪರಿಸರದ ಕಾಳಜಿ ಬಗ್ಗೆ, ಶಿಕ್ಷಣದ ಬಗ್ಗೆ, ಸರ್ವ ರೀತಿಯಲ್ಲೂ ಆರೋಗ್ಯದ ಬಗ್ಗೆ ಎಲ್ಲ ರೀತಿಯಲ್ಲೂ ತಾಯಂದಿರಿಗೆ ಬೆಂಬಲ ಕೊಟ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಚಿಲುಮೆ ರವಿಕುಮಾರ್ ಫೌಂಡೇಶನ್ನ ಸಂಸ್ಥಾಪಕರಾದ ರವಿಕುಮಾರ್ ಅವರಿಗೆ
ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಮತ್ತೆ ವಿಶೇಷವಾಗಿ ಇವತ್ತು ನಾನು ಅಮ್ಮಂದಿರ ದಿನಾಚರಣೆ ಅಂದರೆ ನೋಡಿದ್ದೀನಿ ಭಾಳ ಕಡೆ, ಏನೋ ಒಂದು ವಾಟ್ಸಪ್ಪು ಇನ್ನೊಂದು ಎಲ್ಲ ವಿಶ್ ಮಾಡೋದು ನೋಡಿದ್ದೀನಿ, ಆದರೆ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದು ಎಲ್ಲೂ ನೋಡಲಿಲ್ಲ. ನಾನು ಹಲವು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ, ಆದರೆ ಈ ಸಂಸ್ಥೆ ವಿಶೇಷವಾಗಿ ಇನ್ನೊಂದು, ಈಗ ತಾಯಿ ಅಂದರೆ ನಮಗೆಲ್ಲ ಜೀವ ಕೊಟ್ಟಿರೋದು, ಈ ತಾಯಿ ಅಂದರೆ ಇವತ್ತು ಇನ್ನೊಂದು ಜೀವ ಕೊಡ್ತಾವ್ರೆ ಅಂದರೆ ಅದು ಏನು 57 ವರ್ಷದವ್ರು ಒಬ್ಬರು, 50 ವರ್ಷದವರು, ಇತ್ತೀಚೆಗೆ 63 ವರ್ಷದವ್ರು ಒಬ್ರು, ಇತ್ತೀಚೆಗೆ ಯುವಕರೇ ಭಯ ಬೀಳ್ತಾರೆ ರಕ್ತದಾನ ಮಾಡೋಕ್ಕೆ. ಆದರೆ ಈ ರಾಜಾಜಿನಗರದ ಮಹಿಳೆಯರು ಅಂದರೆ ಅಮ್ಮಂದಿರು ಇವತ್ತು ಮಕ್ಕಳಿಗೆ ಮತ್ತೆ ರಕ್ತ ಕೊಡ್ತೀವಿ, ನಾವು ಮತ್ತೆ ಜೀವ ಉಳಿಸ್ತೀವಿ ಅನ್ನೋ ಒಂದು ವಾಗ್ದಾನ ತಗೊಂಡು ಈ ರಾಜಾಜಿನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಲವು ಕಾರ್ಯಕ್ರಮಗಳನ್ನು ಚಿಲುಮೆ ರವಿಕುಮಾರ್ ಅವರು ಹಮ್ಮಿಕೊಂಡಿದ್ರು. ಆದರೆ ಇವತ್ತಿಂದು ನಾನು ವಿಶ್ವದಲ್ಲೇ ತಾಯಂದಿರು ರಕ್ತದಾನ ಮಾಡಿರೋದು ರಾಜಾಜಿನಗರದಲ್ಲ, ಇಡೀ ರಾಜ್ಯದಲ್ಲಿ ಹುಡುಕಿದ್ರೂ ಸಿಕ್ಕೋದಿಲ್ಲ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಜನ್ಮ ನೀಡಿದಂತಹ ನನ್ನ ತಾಯಿಗೆ ನಾನು ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತು ಈ ದೇಹ, ಈ ಉಸಿರು ಇಲ್ಲಿ ನಿಂತಿದೆ ಅಂದರೆ ನನ್ನ ತಾಯಿ ಅದಕ್ಕೆ ಕಾರಣ. ಅಂತಹ ಒಂದು ಮಹತ್ವವಾದಂಥ ದಿನ ಇವತ್ತು ನಾವೆಲ್ಲರೂ ಈ ಒಂದು ಸಕಲ ಜೀವರಾಶಿಗಳು ಭೂಮಿ ಮೇಲೆ ಏನಿದೆ ಪ್ರತಿಯೊಂದಕ್ಕೂ ಜೀವರಾಶಿಗಳು ಹುಟ್ಟಬೇಕು ಅಂದರೆ ಸಾಯಬೇಕು. ಅಂತಹ ಒಂದು ಮಹತ್ವವಾದಂಥ ವಿಶ್ವ ತಾಯಂದಿರ, ಅಮ್ಮಂದಿರ ದಿನಾಚರಣೆ ಎಲ್ರಿಗೂ ಶುಭಾಶಯಗಳು. ಆ ಭಗವಂತ ಎಲ್ಲ ತಾಯಂದಿರಿಗೆ ಇನ್ನಷ್ಟು ಮಕ್ಕಳನ್ನ ಹಾರೈಸುವಂಥದ್ದು, ಅವ್ರ ಕಷ್ಟ ಸುಖಗಳನ್ನು ನೋಡೋ ಅಂಥ ಶಕ್ತಿಯನ್ನ ಕೊಟ್ಟು ಕಾಪಾಡಲಿ ಭಗವಂತ ಅಂತ ಕೇಳ್ಕೊಳ್ತಾ, ಇವತ್ತಿನ ದಿನ ನಮ್ಮ ಸಂಸ್ಥೆ ಏನು ಇಡೀ ದೇಶದಲ್ಲಿ ತಾಯಂದಿರ ದಿನವನ್ನ ವಿಜೃಂಭಣೆಯಿಂದ ರಕ್ತದಾನ ಶಿಬಿರವನ್ನ ಆಯೋಜಿಸುವ ಮುಖಾಂತರ ತಾಯಂದಿರಲೇ ರಕ್ತವನ್ನ ದಾನವನ್ನ ಮಾಡಿರುವಂತ ವಿಶೇಷತೆ ಇವತ್ತು ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ತಾಯಂದಿರಿಗೆ ಸಲ್ಲಿಸ್ತದೆ. ಅಂತ ಮಹತ್ವವಾದಂಥ ಕಾರ್ಯಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಇಂತಹ ತಾಯಂದಿರನ್ನ ಪಡೆದ ನಾವೇ ಧನ್ಯರು. ಅವರ ಮನಸ್ಸು ತುಂಬಾ ನಿಷ್ಕಲ್ಮಶವಾಗಿ ಯಾವುದೋ ಒಂದು ಬಡ ಜೀವಕ್ಕೆ ನಮ್ಮಿಂದ ರಕ್ತದಾನವನ್ನ ಮಾಡಿ ಸಾರ್ಥಕತೆ ಜೀವನವನ್ನ ಕಟ್ಕೊಳ್ಳೋಣ ಅಂತ ಅವರೆಲ್ಲರೂ ನಮಗೆ ಬಂದು ನಮ್ಮ ಜೊತೆಯಲ್ಲಿ ನಿಂತು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಸಾಕಾರಗೊಳಿಸಿ ಈ ಸಮಾಜಕ್ಕೆ, ಈ ನಾಡಿಗೆ, ಈ ದೇಶಕ್ಕೆ ಒಂದು ವಿಶೇಷವಾದಂತ ಸಂದೇಶವನ್ನ ಸಾರಿದ್ದಾರೆ. ಇವತ್ತು ರಕ್ತವನ್ನ ಕೊಡೋದ್ರಲ್ಲಿ ಎಷ್ಟೋ ಜನ ಗಂಡ್ಮಕ್ಳುಗಳೇ ಕೊಡಕ್ಕೆ ಹಿಂದೆ ಮುಂದೆ ನೋಡುವಂತ ಸಂದರ್ಭದಲ್ಲಿ ನಮ್ಮ ಅಕ್ಕಂದಿರು ಎಲ್ಲರೂ ತಾಯಂದಿರು ಅವರ ಸ್ವಂತ ಮನಸ್ಸಿಂದ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಗೆ ಅದು ನಮ್ಮ ಹೃದಯದಿಂದ ಎಷ್ಟು ಹೇಳಿದ್ರು ಅಪ್ಪುಗೆಯಿಂದ ಅದು ಸಾಲದು ಅಂತ ಅನ್ನಿಸ್ತದೆ. ಇಂಥ ಒಂದು ಸುದಿನ ನಾವು ಈ ಒಂದು ಸಿದ್ಧಗಂಗಾ ಶಾಲೆಯ ಆವರಣದಲ್ಲಿ ನಮ್ಮ ಸಂಸ್ಥೆ ಹಲವಾರು ಕಾರ್ಯಕ್ರಮಗಳ ಜೊತೆ ತಾಯಂದಿರ ದಿನವನ್ನ ಅರ್ಥಗರ್ಭಿತವಾಗಿ ಇವತ್ತು ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ. ಮತ್ತೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಯೋಜಿಸಿದ್ದು, ಆ ಹಿಂದೆ ಸಾಂಸ್ಕೃತಿಕ ಚಟುವಟಿಕೆಗಳು ಕಾರ್ಯಕ್ರಮಗಳನ್ನ ಮಾಡಿದಂತಹ ಪಾಲ್ಗೊಂಡಂತಹ ಎಲ್ಲ ತಾಯಂದಿರಿಗೆ ಇವತ್ತು ಈ ಒಂದು ವೇದಿಕೆಯಲ್ಲಿ ಅಭಿನಂದನೆಯ ಪತ್ರವನ್ನ ಕೊಟ್ಟು ಅವ್ರನ್ನ ಗುರುಸಿ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ 1000 ಜನಕ್ಕೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಅದಷ್ಟು ಅಲ್ಲದೆ 11 ವಾರ್ಡ್ಗಳಲ್ಲಿ ನಮ್ಮ ತಾಯಂದಿರು ಯಾರು ಹಿರಿಯರಿದ್ದಾರೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಅಂತ ತಾಯಂದಿರನ್ನ ಈ ಒಂದು ವೇದಿಕೆ ಮೇಲೆ ನಾವು ಇವತ್ತು ಅವ್ರಿಗೆ ಏನು ಅಭಿನಂದನೆಯನ್ನ ಸಲ್ಲಿಸಿ ಗೌರವವನ್ನು ಸಲ್ಲಿಸುವಂತ ಅವಕಾಶ ಮಾಡಿಕೊಟ್ಟಂತಹ ನಮ್ಮೆಲ್ಲ ಅಕ್ಕಂದಿರಿಗೆ, ತಾಯಂದಿರಿಗೆ, ನನ್ನೆಲ್ಲ ಪದಾಧಿಕಾರಿಗಳಿಗೆ ತುಂಬ ಹೃದಯದ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮಣ್ಣಲ್ಲಿ ಮಣ್ಣಾಗೋವರೆಗೂ ನಾವು ನಮ್ದು ಶಪಥ ಏನಿದೆ ಅಂದ್ರೆ, ನಾವು ಒಬ್ರು ಮನೆಯಲ್ಲಿ ಯಾರ್ದು ಮನೆಯಲ್ಲಾದ್ರೂ ಅವರಿಂದ ಸಹಾಯವನ್ನ ಪಡೆದ್ರೆ ಅಥವಾ ಊಟ ಪಡೆದಿದ್ರೆ ಅದನ್ನ ನಾವು ಬದುಕಿರೋವರೆಗೂ ನಾವು ತೀರಿಸ್ತೀವಿ ಅನ್ನೋ ನಮ್ಮ ಸಂಕಲ್ಪ ಇದೆ. ಇದೇ ರೀತಿ ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಸಂಸ್ಥೆ ಇನ್ನು ಮುಂದಿನ ದಿನಗಳಲ್ಲಿ 20,000 ಜನ ಅಕ್ಕಂದಿರಿಗೆ ಬಾಗಿನ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. 5,000 ಬಡ ಮಕ್ಕಳಿಗೆ ಇನ್ನು ವಿದ್ಯಾನಿಧಿ ಅನ್ನೋ ಒಂದು ಯೋಜನೆ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಆಗಸ್ಟ್ ತಿಂಗಳಲ್ಲಿ ನಮ್ಮ ಕಚೇರಿ ಉದ್ಘಾಟನೆ ಆಗ್ತದೆ. ಅವಾಗ ಇವುಗಳನ್ನೆಲ್ಲ 20,000 ಜನಕ್ಕೆ ತಲುಪಿಸುವಂತ ಕೆಲಸ ಇಟ್ಟಿದ್ದೀವಿ. ನಮ್ಮ ಕಚೇರಿನಲ್ಲಿಯೇ ನಮ್ಮ ಕ್ಲಿನಿಕ್ ಅನ್ನೋ ಒಂದು ಕ್ಲಿನಿಕ್ ಅನ್ನ ಇಟ್ಟು ಆ ಕ್ಲಿನಿಕ್ ನಲ್ಲಿ ಬಂದಂತ ಪ್ರತಿನಿತ್ಯ ಏನು ಆರೋಗ್ಯದ ಬಗ್ಗೆ ಸಂಬಂಧಪಟ್ಟಂತ ಇವು ಇದ್ರೆ ಅವುಗಳನ್ನ ಅಲ್ಲೇ ಸ್ಥಳದಲ್ಲಿ ಪರಿಹಾರ ಮಾಡಿಸುವಂತ ಒಂದು ಕೆಲಸವನ್ನ ನಾವು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಹೊರಟಿದ್ದೀವಿ. ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಮಾಧ್ಯಮ 2 ಗಂಟೆಯಿಂದ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ನಮ್ಮ ಜೊತೆ ನಿಂತಿದ್ರ. ತಮಗೂ ಸಹ ತಾಯಂದಿರ ದಿನಾಚರಣೆಯ ಇಲ್ಲಿ ಮಾಧ್ಯಮ ಅಕ್ಕರು ಇದ್ರೆ, ಅವರು ಒಬ್ರು ತಾಯಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು.